Welcome to Financial Accounting class. This is session 13, Accounting from Incomplete Records. In this session, let us solve another problem on accounting from incomplete records. Let us see the problem. This is the problem. In this problem, he has given, you are given the balance sheet of Murli as at 31st March 2016. B, a cash account for the year ended 31st March 2017, and C, additional information. You are required to prepare trading and profit and loss account for the year ended 31st March 2017 and a balance sheet as on that date. He has given balance sheet and cash account and additional information. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದೆ. ನಾವೀಗ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಅಂತ ಹೇಳಿದ್ರೆ ನಾವಿಲ್ಲಿ ಮಾಡಬೇಕಾಗಿರೋದು ನೋಡಬೇಕಾಗಿರೋದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಓಪನಿಂಗ್ ಕ್ಯಾಪಿಟಲ್ ಇದೆಯಾ ಅಂತೇಳಿ. ಪ್ರಾಬ್ಲಮಲ್ಲಿ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇರೋ ಕಾರಣ ಇಲ್ಲಿ ಕ್ಯಾಪಿಟಲ್ ಸಿಗುತ್ತೆ. ಸೊ ಹಾಗೆ ಕ್ಯಾಶ್ ಅಕೌಂಟು ಪ್ರಿಪೇರ್ ಮಾಡಬೇಕಿತ್ತು. ಕ್ಯಾಶ್ ಅಕೌಂಟು ಅವನೇ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಓಪನಿಂಗ್ ಕ್ಯಾಪಿಟಲ್ ಕಂಡುಹಿಡಿಯೋದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಕ್ಯಾಶ್ ಅಕೌಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಆದರೆ ಇಲ್ಲಿ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಡೆಟಾಸು, ಕ್ರೆಡಿಟಾಸು, ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಬಲ್ಲು, ನಂತರ ಇದರ ಜೊತೆಗೆ ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಬಲ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಸ್ ಇಲ್ಲಿರೋದ್ರಿಂದ ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕಾಗಿರೋದು ಮುಖ್ಯವಾಗಿ ಟೋಟಲ್ ಡೆಟಾಸ್ ಅಕೌಂಟ್, ಟೋಟಲ್ ಕ್ರೆಡಿಟಾಸ್ ಅಕೌಂಟ್, ಬಿಲ್ಸ್ ರಿಸೀವಬಲ್ ಅಕೌಂಟ್, ಬಿಲ್ಸ್ ಪೇಬಲ್ ಅಕೌಂಟ್. ಇದಾದ ಮೇಲೆ ನೆಕ್ಸ್ಟು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ನಂತರ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಲೆಟ್ ಅಸ್ ಸಿ ಒನ್ ಬೈ ಒನ್. ಈಗ ಪ್ರಾಬ್ಲಮ್ನ ನೋಡೋಣ. ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಮಾತಿ ಪ್ರಕಾರ ಅದನ್ನು ನೋಡಿಕೊಂಡು ನಾವೀಗ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಸೊ ಈಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದೆ. ಈಗ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂತಹ ಐಟಮ್ಸು ಎಲ್ಲ ಒಂದು ಕಡೆ ಎಂಟ್ರಿ ಆಲ್ರೆಡಿ ಆಗಿದೆ, ಇನ್ನೊಂದು ಕಡೆ ಎಂಟ್ರಿ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಹಾಗೂ ಕ್ಯಾಶ್ ಅಕೌಂಟಲ್ಲಿರೋದು ಆಲ್ರೆಡಿ ಒಂದು ಕಡೆ ಎಂಟ್ರಿ ಆಗಿಬಿಟ್ಟಿದೆ. ನಾವು ಇನ್ನೊಂದು ಕಡೆ ಎಂಟ್ರಿ ಮಾಡಬೇಕು, ಒಂದು ಎಂಟ್ರಿ. ಆದರೆ ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿರೋಂಥದ್ದು 2 ಎಂಟ್ರಿ ಆಗಲೇಬೇಕು, ಡಬಲ್ ಎಂಟ್ರಿ. ಇದು ಎಲ್ಲೂ ಎಂಟ್ರಿ ಮಾಡಿಲ್ಲ. ಹಾಗಾಗಿ 2 ಕಡೆ ಅಕೌಂಟ್ನಲ್ಲಿ ನಾವು ಬರೀಬೇಕಾಗುತ್ತೆ. ಒಂದು ಅಕೌಂಟಲ್ಲಿರ್ಬೋದು, ಇಲ್ಲ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಲ್ಲ ಬ್ಯಾಲೆನ್ಸ್ ಶೀಟಿಗೆ ಬರ್ತದೆ. ಒಂದು ಎಂಟ್ರಿ ಅಕೌಂಟಲ್ಲಿ ಬಂದರೆ ಇನ್ನೊಂದು ಎಂಟ್ರಿ ಟ್ರೇಡಿಂಗ್ ಅಕೌಂಟಲ್ಲಿ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಬರ್ಬೋದು. ಅದನ್ನು ನೋಡೋಣ ಎಲ್ಲಿ ಯಾವ ರೀತಿ ಬರುತ್ತೆ ಅಂತ. ಲೆಟ್ ಅಸ್ ಸಿ ಒನ್ ಬೈ ಒನ್. ಈಗ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂತಹ ಐಟಮ್ಸು ಕ್ರೆಡಿಟಾಸ್. ಸೊ ಇದು ನೆಕ್ಸ್ಟು ಇನ್ನೊಂದು ಕಡೆ ಬರೀಬೇಕು. ಎಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಈ ಕ್ರೆಡಿಟಾಸನ್ನು ಕ್ರೆಡಿಟಾಸ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಮಾಡ್ತೀವಲ್ಲ. ಸೊ ಡೆಟಾಸು, ಕ್ರೆಡಿಟಾಸು, ಬಿಲ್ಸ್ ಪೇಬಲ್, ಬಿಲ್ಸ್ ರಿಸೀವಬಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಲ್ಲ. ಹಾಗೆ ಕ್ರೆಡಿಟಾಸ್ ಅಕೌಂಟ್ ಓಪನ್ ಮಾಡಿದಾಗ ಕ್ರೆಡಿಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಓಪನಿಂಗ್ ಕ್ರೆಡಿಟಾಸ್ ಅಕೌಂಟಲ್ಲಿ ಬರ್ತದೆ ನೋಡಿ, ಈ ಥರ ಬರ್ತದೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 20,000. ಸೊ ಹಾಗೆ ಬಿಲ್ಸ್ ಪೇಬಲ್ ಅಷ್ಟೇ. ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರೀಬೇಕು. ಓಪನಿಂಗ್ ಬಿಲ್ಸ್ ಪೇಬಲು. ಕ್ಯಾಪಿಟಲು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ತೊಗೋಬೇಕು. ಕ್ಯಾಶು ಮತ್ತು ಬ್ಯಾಂಕು ಇದು ಕ್ಯಾಶ್ ಅಕೌಂಟಲ್ಲಿ ಬರ್ತದೆ. ಕ್ಯಾಶ್ ಅಕೌಂಟ್ ಅವನೇ ಕೊಟ್ಟಿರೋದ್ರಿಂದ ಕ್ಯಾಶ್ ಅಕೌಂಟಲ್ಲಿ ಆಲ್ರೆಡಿ ಬರೆದ್ಬಿಟ್ಟಿದೆ. ಇದೊಂದನ್ನು ಬಿಟ್ಟು ಇನ್ನೆಲ್ಲವನ್ನು ಎಂಟ್ರಿಯನ್ನು ಇನ್ನೊಂದು ಕಡೆ ಬರೀಲೇಬೇಕು. ಕ್ಯಾಶ್ ಅಕೌಂಟು ಇಲ್ಲಿ ಕ್ಯಾಶ್ ಅಕೌಂಟ್ ಅವನೇ ಕೊಟ್ಟಿರೋದ್ರಿಂದ ಇಲ್ಲಿ ತೊಗೊಂಡಿದ್ದಾನೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಕ್ಯಾಶು, ಬ್ಯಾಂಕು ತೊಗೊಂಡ್ಬಿಟ್ಟಿದ್ದಾನೆ. ಸೊ ಇನ್ನೆಲ್ಲೂ ಬರೆಯೋ ಅವಶ್ಯಕತೆ ಇಲ್ಲ, ನಾವು ಬರೆಯೋ ಅವಶ್ಯಕತೆ ಇಲ್ಲ. ಇದು ಅಲ್ಲಿ ಬಂದ್ಬಿಟ್ಟಿದೆ, ಇನ್ನೆಲ್ಲೂ ಬರೀಬಾರ್ದು ಅದನ್ನು. ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಡೆಟಾಸ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸು, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸ್ಟಾಕ್ ಇನ್ ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್, ಓಪನಿಂಗ್ ಸ್ಟಾಕು. ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್. ಸ್ಟಾಕ್ ಇನ್ ಟ್ರೇಡ್ 20,000 ಇದೆಲ್ಲ ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟು ಓಪನಿಂಗ್ ಸ್ಟಾಕ್ ಇದು. ಹಾಗಾಗಿ ಡೆಬಿಟ್ ಸೈಡ್ ತೊಗೋಬೇಕು. ಫರ್ನಿಚರ್ ಮತ್ತು ಪ್ಲ್ಯಾಂಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಪುನಃ ತೊಗೊಳ್ಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು ನೋಡಿ ಈ ಥರ ಇನ್ನೊಂದು ಕಡೆ ಎಂಟ್ರಿ ಎಲ್ಲಿ ಬರುತ್ತೆ ಈ ಥರ ಬರೀಬೇಕು. ಸೊ ಇದಾದಮೇಲೆ ಕ್ಯಾಶ್ ಅಕೌಂಟಲ್ಲಿ ಇರೋದು.
ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಕ್ಯಾಶ್ ಮತ್ತು ಬ್ಯಾಂಕ್, ಇದನ್ನೆಲ್ಲೂ ಬರಿಬಾರ್ದು ಅಂತ ಹೇಳಿದ್ನಲ್ಲ, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಕೊಟ್ಟಿರುವಂಥದ್ದು. ಸೊ ಅಲ್ಲಿರ್ತಾನೆ ಇಲ್ಲಿ ಬರ್ತದೆ ಅದು. ಇಲ್ಲಿ ಕ್ಯಾಶ್ ಅಕೌಂಟು ಇರಲಿಲ್ಲ ಅಂದರೆ ನಾವು ಕ್ಯಾಶ್ ಅಕೌಂಟ್ ಬರಿಬೇಕಾಗಿತ್ತು ಅಂತಂದಿದ್ರೆ ಅವಾಗ ಕ್ಯಾಶ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಇಲ್ಲಿ ತೆಗೆದುಕೊಳ್ತೀವಿ. ಆದರೆ ಇಲ್ಲಿ ಕ್ಯಾಶ್ ಅಕೌಂಟ್ ಅವನೇ ಕೊಟ್ಟಿರೋದ್ರಿಂದ ಸೊ ಎಂಟ್ರಿ ಡಬಲ್ ಅಲ್ಲೊಂದು ಕಂಡ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆಯಲ್ಲ, ಮತ್ತು ಪುನಃ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಇಲ್ಲಿ ತಗೊಂಡಿದೆ, ಪುನಃ ಇನ್ನೆಲ್ಲೂ ಬರೆಯೋಂಗಿಲ್ಲ. ಇದೊಂದನ್ನು ಬಿಟ್ಟು ಇನ್ನೆಲ್ಲವೂ ಇನ್ನೊಂದು ಕಡೆ ಬರೀಬೇಕು. ಈಗ ಕ್ಯಾಶ್ ಸೇಲ್ಸು ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಸೇಲ್ಸ್ ಅಲ್ಲಿ ಕ್ಯಾಶ್ ಮತ್ತು ಕ್ರೆಡಿಟ್ ಎರಡು ಬರೀಬೇಕು. ನಂತರ ಕಲೆಕ್ಷನ್ ಫ್ರಮ್ ಡೇಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾಶ್, ಬಿಲ್ಸ್ ರಿಸೀವಬಲ್ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾಶ್. ಈ ಕಡೆ ಕ್ರೆಡಿಟ್ ಸೈಡಲ್ಲಿರುವಂಥ ಡ್ರಾಯಿಂಗ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲಲ್ಲಿ ಕಳಿಬೇಕು. ನಂತರ ವೇಜಸ್ಸು ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡ್, ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಟು ಕ್ಯಾಶ್, ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಟು ಕ್ಯಾಶ್, ಸನ್ರಿ ಎಕ್ಸ್ಪೆನ್ಸಸ್ಸು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡ್, ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ಸು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡ್ ಬರ್ತದೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದು ಕ್ಲೋಸಿಂಗ್ ಕ್ಯಾಶ್ ಮತ್ತು ಬ್ಯಾಂಕ್, ಇದನ್ನು ಮಾತ್ರ ಇನ್ನೊಂದು ಕಡೆ ಬರೀಬೇಕು. ಓಪನಿಂಗ್ ಕ್ಯಾಶು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆ ನೋಡಿ, ಇಲ್ಲಿದೆ. ಆದರೆ ಈ ಕ್ಲೋಸಿಂಗ್ ಕ್ಯಾಶು ಇನ್ನೆಲ್ಲೂ ಬರ್ದಿಲ್ಲ. ಇದನ್ನ ಕ್ಯಾಶ್ 3,000 ಮತ್ತು ಬ್ಯಾಂಕ್ 25,000 ಇದೆ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಬರೀಬೇಕು. ಸೊ ಇಲ್ಲಿರುವಂಥದ್ದೆಲ್ಲ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮತ್ತು ಕ್ಯಾಶ್ ಅಕೌಂಟಲ್ಲಿರೋದು ಇನ್ನೊಂದು ಕಡೆ, ಕ್ಯಾಶ್ ಮತ್ತು ಬ್ಯಾಂಕ್ ಬಿಟ್ಟು ಇನ್ನು ಬಾಕಿ ಎಲ್ಲ ಐಟಮ್ಸ್ಗಳು ಇನ್ನೊಂದು ಕಡೆ ಈ ರೀತಿ ಬರೀಬೇಕು. ಇದಾದಮೇಲೆ ಅಡಿಷನಲ್ ಇನ್ಫಾರ್ಮೇಷನು, ಇಲ್ಲಿರುವಂಥದ್ದೆಲ್ಲ 2 ಕಡೆ ಬರೀಲೇಬೇಕು. ಎಲ್ಲಿ ಬರುತ್ತೆ 2 ಕಡೆ ಅದನ್ನು ನೋಡೋಣ. ಡೇಟಾಸ್ ಆಸ್ ಆನ್ 31st March 2017 ಇದು ಕ್ಲೋಸಿಂಗ್ ಡೇಟಾಸ್ 2 ಕಡೆ ಎಲ್ಲಿ, ಒಂದು ಡೇಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇನ್ನೊಂದು ಎಂಟ್ರಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್. ನಂತರ ಕ್ರೆಡಿಟಾರ್ಸ್ ಆಸ್ ಆನ್ 31st March 2017 ಒಂದು ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡಲ್ಲಿ ಬರೀಬೇಕು. ಬಿಲ್ಸ್ ರಿಸೀವಬಲ್ ಆನ್ 31st March 2017 ಒಂದು ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್, ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬರೀಬೇಕು. ಬಿಲ್ಸ್ ಪೇಬಲ್ ಆನ್ 31st March 2017 ಕ್ಲೋಸಿಂಗ್ ಬಿಲ್ಸ್ ಪೇಬಲ್ ಇದು, ಒಂದು ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡಲ್ಲಿ ಬರೀಬೇಕು. ನೆಕ್ಸ್ಟ್ ಸ್ಟಾಕ್ ಇನ್ ಟ್ರೇಡ್ ಆನ್ 31st March 2017 ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು, ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡ್. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಇನ್ ಹ್ಯಾಂಡ್ ಡಿಸಾನರ್ಡ್ ಅಂತ ಹೇಳಿದ್ರೆ ಜನರಲಿ ಬಿಲ್ಸ್ ರಿಸೀವ್ಡ್ ಅಂದರೆ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾಸ್, ಡಿಸಾನರ್ ಆಯಿತು ಅಂತ ಹೇಳಿದ್ರೆ ಉಲ್ಟಾ ಎಂಟ್ರಿ. ಸೊ ಯಾರಿಗೆ ವಾಪಸ್ ಹೋಗುತ್ತೆ? ಡೇಟಾಸ್ಗೆ. ಡೇಟಾಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್, ಜನರಲ್ ಎಂಟ್ರಿ ಬರ್ತಿಟ್ಕೋಬೇಕು. ಡೇಟಾಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್. ಬಿಲ್ಸ್ ಪೇಬಲ್ ಡಿಸಾನರ್ ಆದರೆ ಬಿಲ್ಸ್ ಪೇಬಲ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್. ನಂತರ ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್ ಅಂತ ಹೇಳಿದ್ರೆ ಬಿಲ್ಸ್ ರಿಸೀವಬಲ್ ಜನರಲ್ ಎಂಟ್ರಿ ರಿಸೀವ್ ಮಾಡಿದರೆ ಬಿ ಆರ್ ಅಕೌಂಟ್ ಡೇಟಾ ಟು ಡೇಟಾಸ್ ಇರ್ತದೆ, ಅದನ್ನು ಎಂಡಾಸ್ ಮಾಡ್ತು ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್ ಹೋಗುತ್ತೆ. ಸೊ ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್, ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್ ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್ ಡಿಸಾನರ್ಡ್, ಮೇಲೆ ಎಂಡಾಸ್ ಮಾಡಿದೆಯಲ್ಲ ಅದನ್ನು ಪುನಃ ಅದೇನಾಗಿದೆ ಡಿಸಾನರ್ ಆಗಿದೆ, ಪುನಃ ಡಿಸಾನರ್ ಆದರೆ ಯಾರು ಹೋಗುತ್ತೆ? ಡೇಟಾಸ್ ಹೋಗುತ್ತೆ. ಡೇಟಾಸ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್. ಈ ಜನರಲ್ ಎಂಟ್ರಿ ಹೀಗೆ ಕಲ್ತ್ಕೋಬೇಕು. ಈ ಏನು ಟ್ರಾನ್ಸಾಕ್ಷನ್ಸ್ ಬಂದರೆ ಇದೇ ಎಂಟ್ರಿ ಯಾವಾಗಲೂ. ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್ ಅಂದರೆ ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್ ಡಿಸಾನರ್ಡ್ ಅಂತ ಹೇಳಿದ್ರೆ ಡೇಟಾಸ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್. ಸೊ ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್ ಅಂದರೆ ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್, ಅವೆರಡು ಅಕೌಂಟಲ್ಲಿ ಬರೀಬೇಕು. ಗೊತ್ತದಲ್ಲ, ಡೇಟಾಸ್ ಅಕೌಂಟಲ್ಲಿ ಟು ಡೆಬಿಟ್ ಸೈಡ್ ಬರೀಬೇಕು, ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು.
ಅದೇ ರೀತಿ ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್ ಡೇಟಾ ಡಿಸರ್ನರ್ಡ್ ಅಂತ ಹೇಳಿದ್ರೆ ಡೇಟಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟು ಕ್ರೆಡಿಟಾಸ್ ಅಕೌಂಟಲ್ಲಿ ಬೈ ಡೇಟಾಸ್ ಅಂತೇಳಿ ಬರೀಬೇಕು. ನೆಕ್ಸ್ಟ್ ಡಿಸ್ಕೌಂಟ್ ಅಲೋಡ್, ಒಂದು ಡೇಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡು. ಡಿಸ್ಕೌಂಟ್ ರಿಸೀವ್ಡ್, ಒಂದು ಕ್ರೆಡಿಟಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡು, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಈ ಥರ ಎರಡು ಕಡೆ ಎಂಟ್ರಿಯನ್ನು ಬರೀಲೇಬೇಕು. ಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಮತ್ತು ಕ್ಯಾಶ್ ಅಕೌಂಟಲ್ಲಿ ಕೊಟ್ಟಿರೋದು ಒಂದು ಕಡೆ ಬರೀರಿ, ಕ್ಯಾಶ್ ಬ್ಯಾಂಕ್ ಬಿಟ್ಟು ಓಪನಿಂಗ್ ಬ್ಯಾಂಕ್ ಬಿಟ್ಟು ಇನ್ನು ಬಾಕಿದೆಲ್ಲ ಐಟಮ್ಸು ಇನ್ನೊಂದು ಕಡೆ ಎಲ್ಲಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಬರೀಬೇಕು. ಅಡಿಷನ್ ಇನ್ಫಾರ್ಮೇಷನ್ ಮಾತ್ರ ಎರಡು ಕಡೆ ಬರೀಲೇಬೇಕು. ಸೊ ಬರೀಲಿಲ್ಲ ಅಂದರೆ ಅಕೌಂಟು ಟ್ಯಾಲಿ ಆಗಲ್ಲ. ಸೊ ಈಗ ಪ್ರಾಬ್ಲಮ್ ಯಾವ ರೀತಿ ಮಾಡಿದ ಅಕೌಂಟ್ ಅಂತ ನೋಡೋಣ. ಮೊದಲನೇದು ಡೇಟಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ದು, ಇದರಲ್ಲಿ ಐಟಮ್ಸ್ಗಳು ಎಲ್ಲೆಲ್ಲಿಂದ ತಗೊಂಡಿದ್ದು ಅದನ್ನು ನೋಡೋಣ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಸೊ ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವ ಐಟಮು. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಇತ್ತಲ್ಲ ಅದು 25,000. ನಂತರ ಕ್ರೆಡಿಟ್ ಸೇಲ್ಸು ಬ್ಯಾಲೆನ್ಸಿಂಗ್ ಫಿಗರು, ಇದು ಕೊಟ್ಟಿಲ್ಲ, ಇದು ನೀವು ಕಂಡುಹಿಡಬೇಕಾಗಿರೋದು ಈ ಅಕೌಂಟ್ನಲ್ಲಿ ಮಿಸ್ಸಿಂಗ್ ಐಟಮ್ ಇದು. ನಂತರ ಬಿಲ್ಸ್ ರಿಸೀವಬಲು, ಸೊ ಟೋಟಲ್ ಡೇಟಾಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್, ಜನರಲ್ ಎಂಟ್ರಿ ಹಿಂದೆ ಪಾಸ್ ಮಾಡಿಲ್ವಾ ಅಡಿಷನ್ ಇನ್ಫಾರ್ಮೇಷನಲ್ಲಿ. ಬಿಲ್ಸ್ ರಿಸೀವಬಲ್ ಇನ್ ಹ್ಯಾಂಡ್ ಡಿಸಾರ್ನರ್ಡ್ ಡ್ಯೂರಿಂಗ್ ದ ಇಯರ್, ಜನರಲ್ ಎಂಟ್ರಿ ಏನು ಬರ್ತದೆ. ಸೊ ಡೇಟಾಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್, ಡೇಟಾಸ್ ಅಕೌಂಟಲ್ಲಿ ಟು ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು ಬೈ ಡೇಟಾಸ್ ಅಂತೇಳಿ. ಒಂದು ಎಂಟ್ರಿ ಇಲ್ಲಿ ಬರೀತೀರಾ, ಇನ್ನೊಂದು ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ನೋಡಿ ಕ್ರೆಡಿಟಾಸ್ 15,000 ಅಲ್ಲಿ ಬರೀಬೇಕು. ಸರಿ, ಇಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬೈ ಡೇಟಾಸ್ ಇದೆಯಲ್ಲ 5,000 ಅದು ಒಂದು ಎಂಟ್ರಿ ಇಲ್ಲಿ, ಇನ್ನೊಂದು ಎಂಟ್ರಿ ಅಲ್ಲಿ. ನೆಕ್ಸ್ಟ್ ಕ್ರೆಡಿಟಾಸು ನೋಡಿ ಅಡಿಷನ್ ಇನ್ಫಾರ್ಮೇಷನಲ್ಲಿ ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್ ಡಿಸಾರ್ನರ್ಡ್ ಇದೆಯಲ್ಲ ಅದಕ್ಕೆ ಎಂಟ್ರಿ ಡೇಟಾಸ್ ಅಕೌಂಟ್ ಡೇಟಾ ಟು ಕ್ರೆಡಿಟಾಸ್ 2,000 ಅದು ಕ್ರೆಡಿಟಾಸ್ ಅಕೌಂಟಲ್ಲಿ ಬೈ ಡೇಟಾಸ್ ಅಂತ ಬರೀಬೇಕು. ನೋಡಿ ಕ್ರೆಡಿಟ್ ಸೈಡ್ ಇದೆ, ಬೈ ಡೇಟಾಸ್ 2,000, ಅಲ್ಲೊಂದು ಎಂಟ್ರಿ, ಇಲ್ಲೊಂದು ಎಂಟ್ರಿ. ಸೊ ನೆಕ್ಸ್ಟ್ ಕ್ಯಾಶಲ್ಲಿ 80,000 ಏನಿರುತ್ತೆ ಕ್ಯಾಶ್ ಅಕೌಂಟಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಕ್ಯಾಶ್ ಅಕೌಂಟಲ್ಲಿ ಟು ಕಲೆಕ್ಷನ್ ಫ್ರಮ್ ಡೇಟಾಸ್ ಇದೆಯಲ್ಲ. ಸೊ ಇನ್ನೊಂದು ಎಂಟ್ರಿ ಇಲ್ಲಿ ಬರೆಯೋಕ್ಕಿದೆ, ಒಂದು ಎಂಟ್ರಿ ಇಲ್ಲಿದೆ, ಇನ್ನೊಂದು ಎಂಟ್ರಿ ಡೇಟಾಸ್ ಅಕೌಂಟಲ್ಲಿ ಬೈ ಕ್ಯಾಶ್. ನಂತರ ಬೈ ಬಿಲ್ಸ್ ರಿಸೀವಬಲ್, ಇಲ್ಲಿ ಇದು ಈ ಅಮೌಂಟ್ ಎಲ್ಲೂ ಕೊಟ್ಟಿಲ್ಲ. ನೋಡಿ ಹಿಂದೆ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆ ಇಲ್ಲ. ನಂತರ ಕ್ಯಾಶ್ ಅಕೌಂಟಲ್ಲಿ ಇಲ್ಲ, ಅಡಿಷನ್ ಇನ್ಫಾರ್ಮೇಷನಲ್ಲೂ ಇಲ್ಲ. ಸೊ ಇದು ಎಲ್ಲಿಂದ ಬಂದಿರೋದು, ಇದು ಬಿಲ್ಸ್ ರಿಸೀವಬಲ್ ಅಕೌಂಟ್, ಇದು ಕೊಟ್ಟಿಲ್ಲ. ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಮಿಸ್ಸಿಂಗ್ ಐಟಮ್ ಇದೆ. ಇಲ್ಲಿ ಫಿಗರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಆದರೂ ಇಲ್ಲಿ ವ್ಯತ್ಯಾಸ ತೋರಿಸುತ್ತೆ. ಇದನ್ನೇನಂತ ಬರೀಬೇಕು, ಡೇಟಾಸ್ ಅಂತ ಬರೀಬೇಕು. ಈ ಡೇಟಾಸ್ ಅಂತ ಬಂದಮೇಲೆ ಈ ಅಮೌಂಟನ್ನು ಬಿಲ್ಸ್ ರಿಸೀವಬಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಫಸ್ಟ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಯಾವತ್ತೂ ಈ ಥರ ಬಂದಾಗ ಬಿಲ್ಸ್ ರಿಸೀವಬಲ್ ಅಕೌಂಟು ಕ್ಲೋಸ್ ಮಾಡಿಕೊಂಡು ಮೊದಲೇ ಡೇಟಾಸ್ ಅಕೌಂಟ್ ಕ್ಲೋಸ್ ಮಾಡೋಕ್ಕೆ ಹೋಗಬಾರ್ದು. ಬಿಲ್ಸ್ ರಿಸೀವಬಲ್ ಅಕೌಂಟು ಕ್ಲೋಸ್ ಮಾಡಿ ಅಮೌಂಟನ್ನು ಡೇಟಾಸ್ಗೆ ತಗೊಬಂದೇ ಡೇಟಾಸ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಸೊ ಇದು ಅಲ್ಲಿಂದ ತಗೊಂಬಂದಿರೋದು. ಬಿಲ್ಸ್ ರಿಸೀವಬಲ್ ಅಕೌಂಟ್ ಫಸ್ಟ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಅಮೌಂಟ್ ಇದನ್ನು ತಗೊಬಂದು ನಂತರ ಇದನ್ನು ಕ್ಲೋಸ್ ಮಾಡಬೇಕು. ಇದು ಬಿಲ್ಸ್ ರಿಸೀವಬಲ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿರುವ ಎಂಟ್ರಿ ಆಯಿತಾ. ಮೇಲೆ ಎಲ್ಲೂ ಪ್ರಾಬ್ಲಮ್ ಹೇಳಿಲ್ಲ. ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ವ್ಯತ್ಯಾಸ ತೋರಿಸ್ತದೆ, ಅಲ್ಲಿ ವ್ಯತ್ಯಾಸವನ್ನು ಡೇಟಾಸ್ ಅಂತ ಬರೀಬೇಕು, ಅದನ್ನು ಇಲ್ಲಿ ತಗೊಬರ್ಬೇಕು. ನಂತರ ಡಿಸ್ಕೌಂಟ್ ಅಲೋಡು, ಸೊ ಅಡಿಷನ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದೆ ನೋಡಿ ಡಿಸ್ಕೌಂಟ್ ಅಲೋಡ್, ಸೊ ಅದು. ನಂತರ ಬೈ ಬ್ಯಾಲೆನ್ಸ್ ಕ್ಯಾರಿಡ್, ಸೊ ಅಡಿಷನ್ ಇನ್ಫಾರ್ಮೇಷನಲ್ಲಿ ಡೇಟಾಸ್ ಆಸ್ ಆನ್ 31st March 2017 ಕ್ಲೋಸಿಂಗ್ ಡೇಟಾಸ್, ಅದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಈ ಥರ ಬರೀಬೇಕು. ಸೊ ಇಲ್ಲಿ ಅಮೌಂಟು ಯಾವ ಕಡೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ, ಅದನ್ನೇ ಡೆಬಿಟ್ ಸೈಡ್ಗೆ ಹಾಕೋಬೇಕು. ಮೇಲೆ 2,26,000ಇಂದ 25,000 5,000 2,000 ಕಳೆದ್ರೆ ಉಳಿದಿದ್ದು 1,94,000. ಇದನ್ನು ಏನಂದ್ರೆ ಟ್ರೀಟ್ ಮಾಡ್ತೀವಿ, ಕ್ರೆಡಿಟ್ ಸೇಲ್ ಅಂತ. ಈ ಪ್ರಾಬ್ಲಮಲ್ಲಿ ಕ್ರೆಡಿಟ್ ಸೇಲ್ ಕೊಟ್ಟಿರಲಿಲ್ಲ, ಸೊ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಸೊ ಮಿಸ್ಸಿಂಗ್ ಐಟಮ್ ಏನು ಡೆಬಿಟ್ ಸೈಡು, ಇನ್ನೊಂದು ಕ್ರೆಡಿಟ್ ಸೇಲ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಈ 1,94,000 ಪುನಃ ಎಲ್ಲಿ ತಗೋಬೇಕು, ಇದು ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀತಿರಲ್ಲ, ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತಗೋಬೇಕು ಈ ಕ್ರೆಡಿಟ್ ಸೇಲ್ನ. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್.
ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟು ಕ್ರೆಡಿಟ್ ಸೈಡಿಂದ ಶುರು ಮಾಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಇದನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು. ಇದು ಲ್ಯಾಬಿಲಿಟಿ ಸೈಡ್ ಇದೆಯಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಅಲ್ಲಿ ಒಂದು ಕಡೆ ಎಂಟ್ರಿ ಆಗಿದೆ, ಇನ್ನೊಂದು ಕಡೆ ಬರೀಬೇಕು ಅನ್ನಲ್ಲ, ಇಲ್ಲಿ ಬರೀಬೇಕು. ನಂತರ ಕ್ರೆಡಿಟ್ ಬ್ಯಾಲೆನ್ಸ್, ಇದು ಕ್ರೆಡಿಟ್ ಪರ್ಚೇಸು, ಇದು ಕೊಟ್ಟಿಲ್ಲ, ಇದು ಬ್ಯಾಲೆನ್ಸಿಂಗ್ ಫಿಗರು, ಇಲ್ಲಿ ವ್ಯತ್ಯಾಸ ತೋರಿಸ್ತದೆ ಇದು. ಸೊ 80,000 ಇದು ವ್ಯತ್ಯಾಸ, ಇದು ಈ ಅಕೌಂಟಲ್ಲಿ ಬರುವಂಥದ್ದು, ಅದನ್ನು ಕ್ರೆಡಿಟ್ ಪರ್ಚೇಸ್ ಅಂತ ಬರಬೇಕು. ಈ ಕ್ರೆಡಿಟ್ ಪರ್ಚೇಸನ್ನು ಪುನಃ ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೋಬೇಕು. ಅಂದರೆ ಬಿಲ್ಸ್ ಪೇಬಲು, ಸೊ ಇದು ಜನರಲ್ ಎಂಟ್ರಿ ನೋಡಿ, ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ಬಿಲ್ಸ್ ಪೇಬಲ್ ಡಿಸಾನರ್ಡ್ ಅಂತ ಹೇಳಿದ್ರೆ ಜನರಲ್ ಎಂಟ್ರಿ ಏನು ಬರ್ತದೆ, ಬಿಲ್ಸ್ ಪೇಬಲ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್. ಈಗ ಬರೀತಿರೋದು ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಬೈ ಬಿಲ್ಸ್ ಪೇಬಲ್ 2000. ನಂತರ ಡೇಟಾಸು ನೋಡಿ, ಬಿಲ್ಸ್ ರಿಸೀವಬಲ್ ಎಂಡಾಸ್ ಡಿಸಾನರ್ಡ್. ಜನರಲ್ ಎಂಟ್ರಿ ಏನು ಹೇಳಿದೆ, ಡೇಟಾಸ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್. ಡೇಟಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರೆದಿದ್ದೀರಾ ಕ್ರೆಡಿಟಾರ್ಸು, ಪುನಃ ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಬೈ ಡೇಟಾಸ್ 2000. ನಂತರ ಈಗ ಡೆಬಿಟ್ ಸೈಡ್ ನೋಡಿ, ಟು ಕ್ಯಾಶ್, ಇದೆಲ್ಲಿರುತ್ತೆ, ಕ್ಯಾಶ್ ಅಕೌಂಟಲ್ಲಿ ನೋಡಿ, ಕ್ಯಾಶ್ ಅಕೌಂಟಲ್ಲಿ ಬೈ ಕ್ರೆಡಿಟಾರ್ಸ್ 35,000. ಇದನ್ನು ಎಲ್ಲಿ ತಗೋಬೇಕು, ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಟು ಕ್ಯಾಶ್ 35,000. ಅಂದರೆ ಬಿಲ್ಸ್ ಪೇಬಲ್ ಟ್ರಾನ್ಸ್ಫರ್ ಫ್ರಮ್ ಬಿಲ್ಸ್ ಪೇಬಲ್ ಇದೆಯಲ್ಲ, ಸೊ ಇದು ಎಲ್ಲಿ ಬೇರೆ ಎಲ್ಲೂ ಪ್ರಾಬ್ಲಮಲ್ಲಿ ಇಲ್ಲ ನೋಡಿ, ಎಲ್ಲೂ ಕೊಟ್ಟಿಲ್ಲ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲ, ಕ್ಯಾಶ್ ಅಕೌಂಟಲ್ಲಿ ಇಲ್ಲ, ಅಡಿಷನಲ್ ಇನ್ಫಾರ್ಮೇಷನ್ ಇಲ್ಲ. ಈ ಇನ್ಫಾರ್ಮೇಷನ್ ಎಲ್ಲಿಂದ ಬಂದಿತ್ತು ಅಂತ ಹೇಳಿದ್ರೆ, ಸೊ ಬಿಲ್ಸ್ ಪೇಬಲ್ ಅಕೌಂಟ್ ಓಪನ್ ಮಾಡ್ತಿರಲ್ಲ, ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಇಲ್ಲಿ ಬ್ಯಾಲೆನ್ಸ್ ತೋರಿಸ್ತದೆ. ಸೊ ಈ ಬ್ಯಾಲೆನ್ಸಿಂಗ್ ಫಿಗರನ್ನು ಇಲ್ಲಿಗೆ ತಗೊಂಡ್ಬಂದಿರೋದು, ಆಯಿತಾ. ಅದೇ ರೀತಿ ಮೇಲೆ ಡೇಟಾಸ್ ಅಕೌಂಟಲ್ಲಿರೋದು ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಇರುವಂಥದ್ದು, ಇದು ಡಿಫ್ರೆನ್ಸನ್ನು ಇಲ್ಲಿಗೆ ತಗೊಂಡೋಗಿರೋದು ಡೇಟಾಸ್ ಅಕೌಂಟಲ್ಲಿ ನೋಡಿ, ಟ್ರಾನ್ಸ್ಫರ್ ಫ್ರಮ್ ಬಿಲ್ಸ್ ರಿಸೀವಬಲ್ ಅಕೌಂಟ್, ಆಯಿತಾ. ಸೊ ಇದು ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಅದೇ ಥರ ಕ್ರೆಡಿಟಾರ್ಸ್ ಅಕೌಂಟಲ್ಲೂ ಟ್ರಾನ್ಸ್ಫರ್ ಮಾಡಿರೋದು ಬಿಲ್ಸ್ ಪೇಬಲಲ್ಲಿ ಬಂದಿರುವಂಥ ಈ ಡಿಫ್ರೆನ್ಸು, ಕ್ರೆಡಿಟಾರ್ಸ್ ಅಂತ ಬಂದಿದೆಯಲ್ಲ, ಸೊ ಇಲ್ಲಿ ಕ್ರೆಡಿಟಾರ್ಸ್ ಅಂತ ಬರೀಬೇಕು. ಇಲ್ಲಿ ವ್ಯತ್ಯಾಸ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಸೊ ಇನ್ನು ಮಿಸ್ಸಿಂಗ್ ಐಟಮ್ ಏನು, ಅದು ಕ್ರೆಡಿಟಾರ್ಸ್ ಅಂತ ಕ್ರೆಡಿಟಾರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಬೈ ಕ್ರೆಡಿಟಾರ್ಸ್. ನಿಮಗೆ ಫಾರ್ಮೇಟ್ ಕೊಟ್ಟಿದೆ, ಆ ಫಾರ್ಮೇಟನ್ನು ನೋಡಿ ಯಾವುದು ಮಿಸ್ಸಿಂಗ್ ಐಟಮ್ ಅಂತ ಹೇಳಿದ್ರೆ, ಕ್ರೆಡಿಟ್ ಸೈಡಲ್ಲಿ ಟೋಟಲ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿತ್ತು ಅಂತ ಹೇಳಿದ್ರೆ, ನಂತರ ವ್ಯತ್ಯಾಸವನ್ನು ಏನಂತ ಬರೀಬೇಕು, ಕ್ರೆಡಿಟಾರ್ಸ್ ಅಂತ ಬರೀಬೇಕು, ಆಯಿತಾ. ಸೊ ಈ ಕ್ರೆಡಿಟಾರ್ಸನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇದು ಕ್ರೆಡಿಟಾರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ನೋಡಿ. ಟು ಬಿಲ್ಸ್ ಪೇಬಲ್, ಟ್ರಾನ್ಸ್ಫರ್ ಫ್ರಮ್ ಬಿಲ್ಸ್ ಪೇಬಲ್ 27,000. ನಂತರ ಟು ಬಿಲ್ಸ್ ರಿಸೀವಬಲ್, ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್. ಸೊ ಇದು ಎಂಡಾಸ್ ಮಾಡಿರೋದು ಅಡಿಷನಲ್ ಇನ್ಫಾರ್ಮೇಷನ್ ನೋಡಿ, ಬಿಲ್ಸ್ ರಿಸೀವಬಲ್ ಎಂಡಾಸ್ಡ್. ಬಿಲ್ಸ್ ರಿಸೀವಬಲ್ ಎಂಡಾಸ್ ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್, ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ 15,000. ಪುನಃ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಅಕೌಂಟ್ ತಗೋಬೇಕು, ಬೈ ಡೇಟಾಸ್, ಬೈ ಕ್ರೆಡಿಟಾರ್ಸ್ ನೋಡಿ, ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಬೈ ಕ್ರೆಡಿಟಾರ್ಸ್. ಜನರಲ್ ಎಂಟ್ರಿ ಅದು ಬರೆದು ಎಂಡಾಸ್ ಮಾಡಿದ್ರೆ ಬಿಲ್ಸ್ ರಿಸೀವಬಲ್ ಎಂಡಾಸ್ಟ್ ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ 15,000. ಇದಾದಮೇಲೆ ಡಿಸ್ಕೌಂಟ್ ರಿಸೀವ್ಡ್ ಎಲ್ಲಿದೆ, ಡಿಸ್ಕೌಂಟ್ ರಿಸೀವ್ಡು ಅಡಿಷನಲ್ ಇನ್ಫಾರ್ಮೇಷನಲ್ಲಿದೆ ನೋಡಿ, ರಿಸೀವ್ಡ್ ಇದನ್ನು ಎಲ್ಲಿ ತಗೋಬೇಕು, ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟು ಡಿಸ್ಕೌಂಟ್ ರಿಸೀವ್ಡ್. ಇದಾದಮೇಲೆ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಕ್ಲೋಸಿಂಗ್ ಕ್ರೆಡಿಟಾರ್ಸು ಅಡಿಷನಲ್ ಇನ್ಫಾರ್ಮೇಷನಲ್ಲಿದೆ ನೋಡಿ, ಕ್ಲೋಸಿಂಗ್ ಕ್ರೆಡಿಟಾರ್ಸು ಅದನ್ನು ಇಲ್ಲಿ ತಗೋಬೇಕು, ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ತಗೋಬೇಕು. ಕ್ಲೋಸಿಂಗ್ ಕ್ರೆಡಿಟಾರ್ಸು 25,000. ಸೊ ಈಗ ಟೋಟಲ್ ಯಾವ ಕಡೆ ಜಾಸ್ತಿ ಇದೆ, ಈ ಪ್ರಾಬ್ಲಮಲ್ಲಿ ಜಾಸ್ತಿ ಇರೋದು ಡೆಬಿಟ್ ಸೈಡಲ್ಲಿ 1,04,000, ಅದನ್ನೇ ಕ್ರೆಡಿಟ್ ಸೈಡ್ಗೆ ಹಾಕೋಬೇಕು. ವ್ಯತ್ಯಾಸ 1,04,000ಇಂದ 20,000 ಮತ್ತು 2,000 ಕಳೆದ್ರೆ ಉಳಿದಿರೋದು 80,000 ಯಾವುದು ಏನಂತ ಕರಿಬೇಕು, ಕ್ರೆಡಿಟ್ ಪರ್ಚೇಸ್. ಈ ಕ್ರೆಡಿಟ್ ಪರ್ಚೇಸನ್ನು ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ತಗೋಬೇಕು. ಸೊ ಇದು ಕ್ರೆಡಿಟಾರ್ಸ್ ಅಕೌಂಟ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ನೋಡೋಣ. ಡೆಬಿಟ್ ಸೈಡಿಂದ ಶುರು ಮಾಡಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಆನ್ 20,000.
ಓಪನಿಂಗ್ ಬಿಲ್ಸ್ ರಿಸೀವಬಲು. ನಂತರ ಡೆಟಾಸ್, ಇಲ್ಲಿ ವ್ಯತ್ಯಾಸ ಬಂದಿರೋದು ಇದು. ಈಗ ಕ್ರೆಡಿಟ್ ಸೈಡ್ ನೋಡೋಣ. ಕ್ರೆಡಿಟ್ ಸೈಡ್ ಬೈ ಕ್ಯಾಶ್, ಕ್ಯಾಶ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇರ್ತದೆ ನೋಡಿ. ಕ್ಯಾಶ್ ಅಕೌಂಟ್ ಡೆಬಿಟ್, ಬಿಲ್ಸ್ ರಿಸೀವಬಲ್ ಇದೆಯಲ್ಲ, ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಯಾವ ಕಡೆ ಬರೀಬೇಕು, ಕ್ರೆಡಿಟ್ ಸೈಡಲ್ಲಿ ಬರೀಬೇಕು ಬೈ ಕ್ಯಾಶ್ 75,000. ನಂತರ ಕ್ರೆಡಿಟಾಸು, ಕ್ರೆಡಿಟಾಸ್ ಹೇಳಿದ್ನಲ್ಲ, ಸೊ ಎಂಡಾಸ್ ಆಗಿರೋಂಥದ್ದು ಅಡಿಷನಲ್ ಇನ್ಫಾರ್ಮೇಷನಲ್ಲಿದೆ ನೋಡಿ. ಬಿಲ್ಸ್ ರಿಸೀವಬಲ್ ಎಂಡಾಸ್ಟ್ ಅಂತ ಹೇಳಿದರೆ ಜನರಲ್ ಎಂಟ್ರಿ. ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್. ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಎಲ್ಲಿ ಬರ್ತಿರ್ತೀರಾ, ಡೆಬಿಟ್ ಸೈಡಲ್ಲಿ ಬರೀತೀರಾ ನೋಡಿ. ಡೆಬಿಟ್ ಸೈಡಲ್ಲಿ ಟು ಬಿಲ್ಸ್ ರಿಸೀವಬಲ್ ಬರ್ದಿಲ್ವಾ, ಪುನಃ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಬೈ ಕ್ರೆಡಿಟಾರ್ಸ್ 15,000. ನಂತರ ಡೆಟಾಸ್ 5,000. ಸೊ ಡೆಟಾಸ್ 5,000 ಅಂತ ಹೇಳಿದ್ರೆ ಇದು ಬಿಲ್ಸ್ ರಿಸೀವಬಲ್ ಡಿಸಾನರ್ಡ್. ಸೊ ನೋಡಿ, ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಬಿಲ್ಸ್ ರಿಸೀವಬಲ್ ಇನ್ ಹ್ಯಾಂಡ್ ಡಿಸಾನರ್ಡ್ ಡ್ಯೂರಿಂಗ್ ದ ಇಯರ್. ಜನರಲ್ ಎಂಟ್ರಿ ಏನು, ಡೆಟಾಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್. ಡೆಟಾಸ್ ಅಕೌಂಟಲ್ಲಿ ಟು ಬಿಲ್ಸ್ ರಿಸೀವಬಲ್ ಬರ್ದಿದ್ರಾ, ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಬೈ ಡೆಟಾಸ್ 5,000. ನಂತರ ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲು ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿರುವಂಥದ್ದು. ಅಡಿಷನಲ್ ಇನ್ಫಾರ್ಮೇಷನಲ್ಲಿ ನೋಡಿ, ಬಿಲ್ಸ್ ರಿಸೀವಬಲ್, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್. ಸೊ ಇದನ್ನು ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಈಗ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಅದನ್ನೇ ಡೆಬಿಟ್ ಸೈಡ್ಗೆ ಹಾಕೋಬೇಕು. 1,25,000 20,000 ಕಳೆದ್ರೆ ಉಳಿದ ವ್ಯತ್ಯಾಸ 1,05,000. ಇದನ್ನ ಏನಂತ ಬರೀಬೇಕು, ಓಪನಿಂಗ್ ಬ್ಯಾಲೆನ್ಸ್ ಇದೆ. ಸೊ ಇಲ್ಲಿ ಡಿಫ್ರೆನ್ಸನ್ನು ಡೆಟಾಸ್ ಅಂತೇಳಿ ಬರೀಬೇಕು. ಈ ಅಮೌಂಟನ್ನೇ ಡೆಟಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋದು ನೋಡಿ. ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡಿದೆಲ್ಲ ಬೈ ಬಿಲ್ಸ್ ರಿಸೀವಬಲ್, ಟ್ರಾನ್ಸ್ಫರ್ ಫ್ರಮ್ ಬಿಲ್ಸ್ ರಿಸೀವಬಲ್. ಸೊ ಇದನ್ನು ಟ್ರಾನ್ಸ್ಫರ್ ಮಾಡಿ ಡೆಟಾಸ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಫಸ್ಟೇ ಡೆಟಾಸ್ ಅಕೌಂಟು ಕ್ರೆಡಿಟಾಸ್ ಅಕೌಂಟ್ ಕ್ಲೋಸ್ ಮಾಡಬೇಡಿ. ಫಸ್ಟು ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡಿ, ಅಲ್ಲಿ ಬಂದಂಥ ವ್ಯತ್ಯಾಸವನ್ನು ಡೆಟಾಸ್ ತಗೊಂಡೋಗಿ ಡೆಟಾಸ್ನ ಕ್ಲೋಸ್ ಮಾಡಿ. ಅದೇ ರೀತಿ ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಬಂದಂಥ ಡಿಫ್ರೆನ್ಸನ್ನು ಕ್ರೆಡಿಟಾಸ್ ಅಕೌಂಟ್ ತಗೊಂಡೋಗಿ ಕ್ರೆಡಿಟಾಸ್ ಅಕೌಂಟ್ ಕ್ಲೋಸ್ ಮಾಡಿ. ಇಲ್ಲಿ ಈ ಪ್ರಾಬ್ಲಮಲ್ಲಿ ಡೆಟಾಸ್ ಅಕೌಂಟು ಕ್ರೆಡಿಟಾಸ್ ಅಕೌಂಟ್ ಫಸ್ಟೇ ಕ್ಲೋಸ್ ಮಾಡಬಾರ್ದು. ಇಲ್ಲಿ ಡಿಫ್ರೆನ್ಸು ಡೆಟಾಸು ಕ್ರೆಡಿಟಾಸ್ ಇರೋದ್ರಿಂದ ಫಸ್ಟ್ ಬಿಲ್ಸ್ ಪೇಬಲ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡಿ, ಇಲ್ಲಿ ಬ್ಯಾಲೆನ್ಸನ್ನು ಡೆಟಾಸು ಕ್ರೆಡಿಟಾಸ್ಗೆ ತಗೊಂಡು ಹೋಗಿ ನಂತರ ಕ್ಲೋಸ್ ಮಾಡಬೇಕು. ಈಗ ಬಿಲ್ಸ್ ಪೇಬಲ್ ಅಕೌಂಟ್ ನೋಡೋಣ. ಕ್ರೆಡಿಟ್ ಸೈಡಿಂದ ಶುರು ಮಾಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ 40,000 ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋಂಥದ್ದು. ನಂತರ ಕ್ರೆಡಿಟಾಸ್, ಇದು ಬ್ಯಾಲೆನ್ಸಿಂಗ್ ಫಿಗರು. ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡಲ್ಲಿ ಟು ಕ್ಯಾಶ್ ಅಕೌಂಟಲ್ಲಿ ಇದು ಕ್ರೆಡಿಟ್ ಸೈಡಲ್ಲಿ ಇರ್ತದೆ ಬೈ ಬಿಲ್ಸ್ ಪೇಬಲ್, ಅದನ್ನು ತೊಗೊಂಡಿರೋದು. ಕ್ರೆಡಿಟಾಸು, ಸೊ ಬಿಲ್ಸ್ ಪೇಬಲ್ ಡಿಸಾನರ್ ಆಗಿರೋಂಥದ್ದು. ಸೊ ಕ್ರೆಡಿಟಾಸ್ ಅಕೌಂಟಲ್ಲಿ ಎಲ್ಲಿ ಬರ್ದಿದ್ದೀರಾ, ಕ್ರೆಡಿಟ್ ಸೈಡಲ್ಲಿ ಬರ್ದಿರ್ತೀರಾ ಬೈ ಬಿಲ್ಸ್ ಪೇಬಲ್, ಸಾರಿ ಯಾವುದು ಬಿಲ್ಸ್ ಪೇಬಲ್ ಡೆಟಾ ಟು ಕ್ರೆಡಿಟಾಸ್. ಸೊ ಇದು ಡಿಸಾನರ್ ಆಗಿರೋಂಥದ್ದು ಆಯಿತಾ. ಸೊ ಬಿಲ್ಸ್ ಪೇಬಲ್ ಅಕೌಂಟ್ ಡೆಟಾ ಟು ಕ್ರೆಡಿಟಾಸ್. ಸೊ ಕ್ರೆಡಿಟಾಸ್ ಅಕೌಂಟಲ್ಲಿ ಬೈ ಬಿಲ್ಸ್ ಪೇಬಲ್ ಬರಿಬೇಕು ನೋಡಿ. ಬೈ ಬಿಲ್ಸ್ ಪೇಬಲ್ 2,000. ಸೊ ಇದು ಎಲ್ಲಿ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಇರುವಂಥದ್ದು ನೋಡಿ. ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದೆ ನೋಡಿ, ಬಿಲ್ಸ್ ಪೇಬಲ್ ಡಿಸಾನರ್ಡ್, ಅದಕ್ಕೆ ಎಂಟ್ರಿ ಆಯಿತಾ. ಕ್ರೆಡಿಟಾಸ್ ಅಕೌಂಟಲ್ಲಿ ಬರೀಬೇಕು ಕ್ರೆಡಿಟ್ ಸೈಡಲ್ಲಿ, ಮತ್ತು ಇದು ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಟು ಕ್ರೆಡಿಟಾಸ್ ಬರೆದಿದೆ. ಅದಾದಮೇಲೆ ಕ್ಯಾರಿಡ್ ಆನ್ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಕ್ಲೋಸಿಂಗ್ ಬಿಲ್ಸ್ ಪೇಬಲ್ ಕೊಟ್ಟಿದೆ ಅದು. ಸೊ ಈಗ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಅದನ್ನೇ ಕ್ರೆಡಿಟ್ ಸೈಡ್ಗೆ ಹಾಕೊಳ್ಳಿ. ಸೊ ಕ್ರೆಡಿಟ್ ಸೈಡ್ 67,000ದಿಂದ 40,000 ಕಳೆದ್ರೆ ಉಳಿದ ಡಿಫ್ರೆನ್ಸ್ 27,000. ಈ ಡಿಫ್ರೆನ್ಸನ್ನು ಏನಂತ ಬರೀಬೇಕು, ಕ್ರೆಡಿಟಾರ್ಸ್ ಅಂತೇಳಿ ಬರೀಬೇಕು. ನೀವು ಫಾರ್ಮೇಟು ನೋಡಬೇಕು, ಫಾರ್ಮೇಟಲ್ಲಿ ಮಿಸ್ಸಿಂಗ್ ಐಟಮ್ ಯಾವುದು ಇದೆ ಅಂತ. ಈ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಮಿಸ್ಸಿಂಗ್ ನಂತರ ವ್ಯತ್ಯಾಸನ ಏನಂತ ಬರೀಬೇಕಾಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಕ್ರೆಡಿಟ್ ಸೈಡಲ್ಲಿ ಮತ್ತೊಂದು ಡಿಫ್ರೆನ್ಸು ಏನಂತ ಟ್ರೀಟ್ ಮಾಡಬೇಕು, ಕ್ರೆಡಿಟಾರ್ಸ್ ಅಂತ ಟ್ರೀಟ್ ಮಾಡಬೇಕು. ಕ್ರೆಡಿಟಾರ್ಸ್ ಅಂತ ಬಂದಿರೋದ್ರಿಂದ ಇದೇ ಅಮೌಂಟನ್ನು ಕ್ರೆಡಿಟಾರ್ಸ್ ಅಕೌಂಟಿಗೆ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ. ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಿದೆ. ಎರಡನೇದು ಟು ಬಿಲ್ಸ್ ಪೇಬಲ್ ಇದೆ, ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಇಲ್ಲಿ ಈ ಪ್ರಾಬ್ಲಮಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಫಸ್ಟ್ ಕ್ಲೋಸ್ ಮಾಡಿ ವ್ಯತ್ಯಾಸವನ್ನು ಡೆಟಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಂದರೆ ಬಿಲ್ಸ್ ಪೇಬಲ್ ಅಕೌಂಟ್ ಕ್ಲೋಸ್ ಮಾಡಿ ಇಲ್ಲಿ ಬಂದಂಥ ವ್ಯತ್ಯಾಸವನ್ನು ಕ್ರೆಡಿಟಾರ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಫಸ್ಟ್ ಬಿಲ್ಸ್ ಪೇಬಲ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡಿ ಅದನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ, ನಂತರ ಡೆಟಾಸ್ ಅಕೌಂಟ್ ಮತ್ತು ಕ್ರೆಡಿಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡಿದಾಗ ಬಂದಂಥ ವ್ಯತ್ಯಾಸವನ್ನು ಕ್ರೆಡಿಟ್ ಸೇಲು ಕ್ರೆಡಿಟ್ ಪರ್ಚೇಸ್ ಅಂತೇಳಿ ಬರೀಬೇಕಾಗುತ್ತೆ. ಸೊ ಈಗ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೋಣ.
ಟ್ರೇಡಿಂಗ್ ಅಕೌಂಟಲ್ಲಿ ಫಸ್ಟ್ ಟು ಓಪನಿಂಗ್ ಸ್ಟಾಕ್, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಅಸೆಟ್ ಸೈಡಲ್ಲಿ ಇದೆ, ಅದು ಬರೆದಿರೋದು. ನಂತರ ಟು ಪರ್ಚೇಸಸ್ ಕ್ರೆಡಿಟಾರ್ಸ್ ಅಕೌಂಟ್ ಈಗ ಪ್ರಿಪೇರ್ ಮಾಡಿದ್ರಲ್ಲ, ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಇರುವಂಥದ್ದು ನೋಡಿ, ಬ್ಯಾಲೆನ್ಸಿಂಗ್ ಫಿಗರ್ ಬಂತಲ್ಲ, ಕ್ರೆಡಿಟ್ ಪರ್ಚೇಸ್ ಅದು 80,000, ಅದನ್ನು ಇಲ್ಲಿಗೆ ಬರೀಬೇಕು ಡೆಬಿಟ್ ಸೈಡ್. ವೇಜಸ್ಸು ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಇದು ಕ್ಯಾಶ್ ಅಕೌಂಟಲ್ಲಿ ಇರುವಂಥದ್ದು ವೇಜಸ್ಸು, ಕ್ಯಾಶ್ ಅಕೌಂಟಲ್ಲಿ ನೋಡಿ, ಕ್ಯಾಶ್ ಅಕೌಂಟಲ್ಲಿ ಬೈ ವೇಜಸ್ ಇದೆಯಲ್ಲ, ಇಲ್ಲಿರುವಂಥದ್ದು ಹೇಳಿದಲ್ಲ, ವೇಜಸ್ಸು ಮತ್ತು ಸನ್ರಿ ಎಕ್ಸ್ಪೆನ್ಸಸ್ಸು, ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಇದೆಯಲ್ಲ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ. ವೇಜಸ್ಸು ಟ್ರೇಡಿಂಗ್ ಅಕೌಂಟಲ್ಲಿ ತಗೋಬೇಕು. ವೇಜಸ್ಸು ನಂತರ ಕ್ರೆಡಿಟ್ ಸೈಡಲ್ಲಿ ಬೈ ಸೇಲ್ಸ್, ಕ್ಯಾಶ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಇರುವಂಥದ್ದು, ಕ್ರೆಡಿಟು ಪರ್ಚೇಸು ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಇರುವಂಥದ್ದು 1,94,000 ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟಲ್ಲಿ, ಟೋಟಲ್ 2,29,000. ನಂತರ ಕ್ಲೋಸಿಂಗ್ ಸ್ಟಾಕು ಅಡಿಷನಲ್ ಇನ್ಫಾರ್ಮೇಷನ್ ಇದೆ, ಅದು ಕ್ಲೋಸಿಂಗ್ ಸ್ಟಾಕು. ಈಗ ಆಯಿತು, ಈ ಟ್ರೇಡಿಂಗ್ ಅಕೌಂಟಲ್ಲಿ ಇರುವಂಥ ಐಟಮ್ಸ್ ಇಷ್ಟೇ. ಕ್ರೆಡಿಟ್ ಸೈಡಲ್ಲಿ 2,59,000 ಬರುತ್ತೆ, ಅದನ್ನೇ ಡೆಬಿಟ್ ಸೈಡ್ಗೆ ಹಾಕೋಬೇಕು. ನಂತರ ಮೇಲಿರುವಂಥ 20,000, 80,000, 20,000 ಕಳೆದ್ರೆ ಬಂದಿರೋದು ಡಿಫ್ರೆನ್ಸು 1,39,000. ಇದನ್ನು ಗ್ರಾಸ್ ಪ್ರಾಫಿಟ್ ಅಂತೇಳಿ ಬರೀಬೇಕು. ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆನ್, ಅದನ್ನು ನೆಕ್ಸ್ಟ್ ಕ್ರೆಡಿಟ್ ಸೈಡ್ಗೆ ಬೈ ಬ್ಯಾಲೆನ್ಸ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಆನ್ ಅಂತ ಬರ್ಕೊಳ್ಳಿ. ನಂತರ ಇರುವಂಥ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಇಲ್ಲಿ ಬರೀಬೇಕು. ಅಡಿಷನ್ ಇದು ಕ್ಯಾಶ್ ಅಕೌಂಟಲ್ಲಿ ಸನ್ರಿ ಎಕ್ಸ್ಪೆನ್ಸಸ್ ಇದೆ, ಇಲ್ಲೇನು ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ನೇರವಾಗಿ ಹಾಗೆ ಬರೀರಿ. ಇದು ಕ್ಯಾಶ್ ಅಕೌಂಟಲ್ಲಿರುವಂಥ ಕ್ರೆಡಿಟ್ ಸೈಡಲ್ಲಿ ಸನ್ರಿ ಎಕ್ಸ್ಪೆನ್ಸಸ್ಸು, ರೆಂಟ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ಸು ಬರೆದಿದೆ. ನಂತರ ಅಡಿಷನ್ ಇನ್ಫಾರ್ಮೇಷನಲ್ಲಿ ಇರುವಂಥದ್ದು ಡಿಸ್ಕೌಂಟ್ ಅಲೌಡ್, ಇಲ್ಲಿ ಬರೀತೀರಾ ಡೆಬಿಟ್ ಸೈಡು. ನಂತರ ಕ್ರೆಡಿಟ್ ಸೈಡಲ್ಲಿ ಡಿಸ್ಕೌಂಟ್ ರಿಸೀವ್ಡ್ ಇದೆ, ಅದನ್ನು ಬರೀಬೇಕು. ನಂತರ ಟೋಟಲ್ ಮಾಡಿ ಕ್ರೆಡಿಟ್ ಸೈಡಲ್ಲಿ 1,41,000 ಇದೆ, ಅದನ್ನೇ ಡೆಬಿಟ್ ಸೈಡ್ಗೆ ಹಾಕೊಳ್ಳಿ. ಸೊ ಮೇಲಿರುವಂಥದ್ದು 30,000, 20,000, 1,000 ಕಳೆದ್ರೆ ಉಳಿದಂಥ ಡಿಫ್ರೆನ್ಸ್ 90,000. ಇದನ್ನು ನೆಟ್ ಪ್ರಾಫಿಟ್ ಅಂತೇಳಿ ಕರಿತೀವಿ. ಈ ನೆಟ್ ಪ್ರಾಫಿಟನ್ನು ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ಗೆ ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕು. ಸೊ ಇದಿಷ್ಟು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬರೋದು. ಇಲ್ಲಿವರೆಗೆ ನಿಮಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿದ್ದಿದೆ, ಹಾಗಾಗಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಯಾಕೆಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಿದೆ ಈಗ ಎಲ್ಲಿಂದ ಬರುತ್ತೆ ಅಂತೇಳಿ. ಹಾಗಾಗಿ ಡೀಟೇಲ್ ಆಗಿ ಹೋಗಿಲ್ಲ, ಹಿಂದೆ ತೋರಿಸಿದ ಪ್ರತಿಯೊಂದು ಐಟಮ್ ತೋರಿಸಿಲ್ಲ. ಸೊ ಈಗ ಬಾಯಲ್ಲಿ ಮಾತ್ರ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಇದು ಎಲ್ಲಿದೆ? ಕ್ಯಾಶ್ ಅಕೌಂಟಲ್ಲಿ ಲಾಸ್ಟ್ ಕೊಟ್ಟಿದೆಯಲ್ಲ, ಕ್ಯಾಶ್ ಅಕೌಂಟಲ್ಲಿ ನೋಡಿ, ಕ್ಯಾಶ್ ಅಕೌಂಟಲ್ಲಿ ಲಾಸ್ಟಿಗೆ ಬಂದಿದೆಯಲ್ಲ ನೋಡಿ, ಲಾಸ್ಟಿಗೆ ಇದೆಯಲ್ಲ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಕ್ಯಾಶ್ ಮತ್ತು ಬ್ಯಾಂಕ್ ಇದೆಯಲ್ಲ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ತಗೋಬೇಕಾಗಿರೋದು. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ತಗೋಬೇಕು, ಆಯಿತಾ? ನಂತರ ಬಿಲ್ಸ್ ರಿಸೀವಬಲ್, ಕ್ಲೋಸಿಂಗ್ ಸ್ಟಾಕು, ಡೆಟಾಸು, ಇವೆಲ್ಲ ಅಡಿಷನಲ್ ಇನ್ಫಾರ್ಮೇಷನಲ್ಲಿ. ಒಂದು ಎಂಟ್ರಿ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಕ್ಲೋಸಿಂಗ್ ಬರ್ದಿದ್ರ ಟು ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಪುನಃ ಇಲ್ಲಿಗೆ ಬರೀಬೇಕು. ಕ್ಲೋಸಿಂಗ್ ಸ್ಟಾಕು ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ತೊಗೊಂಡಿದ್ರಲ್ಲ, ಅದು ಅಡಿಷನಲ್ ಇನ್ಫಾರ್ಮೇಷನ್ ಇತ್ತಲ್ಲ, ಒಂದು ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರ್ದಿದ್ರ ಪುನಃ ಇಲ್ಲಿಗೆ ಬರೀಬೇಕು. ಡೆಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರ್ದಿದ್ರ ಪುನಃ ಇಲ್ಲಿಗೆ ಬರೀಬೇಕು. ನಂತರ ಫರ್ನಿಚರ್ ಪ್ಲಾಂಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇತ್ತಲ್ಲ, ಅದನ್ನು ಪುನಃ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ತಗೋಬೇಕು. ಸೊ ಈಗ ಲಯಬಿಲಿಟಿ ಸೈಡ್ಗೆ ಬರೋಣ. ಕ್ಯಾಪಿಟಲು ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ, ಅಲ್ಲಿ ಕ್ಯಾಪಿಟಲ್ ಕೊಟ್ಟಿದೆಯಲ್ಲ, ಅದು 1 lakh. ನೆಟ್ ಪ್ರಾಫಿಟು ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿದ್ರಲ್ಲ, ನೆಟ್ ಪ್ರಾಫಿಟ್ 90,000 ಇದು. ನೆಕ್ಸ್ಟು ಡ್ರಾಯಿಂಗ್ಸು, ಕ್ಯಾಶ್ ಅಕೌಂಟಲ್ಲಿ ಡ್ರಾಯಿಂಗ್ಸ್ ಕೊಟ್ಟಿದ್ದಾನೆ ಕ್ರೆಡಿಟ್ ಸೈಡಲ್ಲಿ, ಅದನ್ನು ಕಳೆದಿರೋದು. ನಂತರ ಸನ್ರಿ ಕ್ರೆಡಿಟಾರ್ಸು, ಇದು ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರ್ದಿದ್ರ ಪುನಃ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಬರಬೇಕು. ಬಿಲ್ಸ್ ಪೇಬಲ್ 5,000, ಇದು ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರ್ದಿದ್ರ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಇತ್ತಲ್ಲ, ಅದು ಒಂದು ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರ್ದಿದ್ರ ಪುನಃ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಸೊ ಈಗೆಲ್ಲ ಐಟಮ್ಗಳು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಬರೀಬೇಕು ಅಂತ ಬರೆದಾಗಿದೆ, ಕ್ಲೋಸಿಂಗ್ ಐಟಮ್ಸು. ಸೊ ಟೋಟಲ್ ಮಾಡಿದಾಗ 2,08,000 ಎರಡು ಕಡೆ ಬಂದಿದೆ. ಸೊ ಟ್ಯಾಲಿ ಆಗಿದೆ. ಈ ರೀತಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಯಿತು ಅಂತ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತೇಳಿ, ಅಕಸ್ಮಾತ್ ಡಿಫ್ರೆನ್ಸ್ ಇತ್ತು ಅಂತ ಹೇಳಿದ್ರೆ ತಪ್ಪಿದೆ ಅಂಥೇಳಿ ತಿಳ್ಕೊಬೇಕು. ಸೊ ಈಗ ನಾನು ಹೇಳಿದ್ದು ಡೆಟಾಸ್ ಅಕೌಂಟಲ್ಲಿ ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟ್ ಮತ್ತು ಬಿಲ್ಸ್ ಪೇಬಲ್ ಅಕೌಂಟ್ ಅಂತ ಅಮೌಂಟನ್ನು ಫಸ್ಟು ಬಿಲ್ಸ್ ಪೇಬಲ್ ಅಕೌಂಟ್, ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡ್ಕೋಬೇಕು. ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿರುವಂಥದ್ದನ್ನು ಡೆಟಾಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದೇ ರೀತಿ ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಅದೊಂದು ರೀಕ್ಯಾಪ್ ಮಾಡ್ತಾ ಇದ್ದೇನೆ. ಸೊ
ನೋಡಿ, ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ 2 ಡೇಟಾಸ್ ಇತ್ತಲ್ಲ, ಇದು ವ್ಯತ್ಯಾಸ. ಇದನ್ನು ಫಸ್ಟ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡಿಕೊಂಡು ನಂತರ ಡೇಟಾಸ್ ಅಕೌಂಟ್ಗೆ ಹೋಗಬೇಕು. ಅದನ್ನು ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ್ದು, ಅಲ್ಲಿ ಡೆಬಿಟ್ ಸೈಡ್ ಇದೆ, ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಅದೇ ರೀತಿ ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಬೈ ಕ್ರೆಡಿಟಾಸ್ ಫಸ್ಟ್ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಬಂದಂಥ ವ್ಯತ್ಯಾಸನ ಕ್ರೆಡಿಟಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಡೆಬಿಟ್ ಸೈಡಲ್ಲಿ ಟು ಬಿಲ್ಸ್ ಪೇಬಲ್ ಟ್ರಾನ್ಸ್ಫರ್ ಮಾಡಿರೋದು. ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ನಂತರ ಕ್ರೆಡಿಟಾಸ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಫಸ್ಟ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡಿ ಅಲ್ಲಿ ಬಂದಂಥ ವ್ಯತ್ಯಾಸನ ಡೇಟಾಸಿಗೆ ಟ್ರಾನ್ಸ್ಫರ್ ಮಾಡಿ ನಂತರ ಡೇಟಾಸ್ ಅಕೌಂಟ್ ಕ್ಲೋಸ್ ಮಾಡಿ. ಬಿಲ್ಸ್ ಪೇಬಲ್ ಅಕೌಂಟ್ ಫಸ್ಟ್ ಕ್ಲೋಸ್ ಮಾಡಿ ನಂತರ ಬ್ಯಾಲೆನ್ಸನ್ನು ಕ್ರೆಡಿಟಾಸ್ ಅಕೌಂಟಿಗೆ ತಗೊಬನ್ನಿ, ಕ್ರೆಡಿಟಾಸ್ ಅಕೌಂಟ್ ನಂತರ ಕ್ಲೋಸ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಈ ರೀತಿ ಕೊಟ್ಟಿದೆ. ಯಾಕಂದರೆ ಬಿಲ್ಸ್ ಪೇಬಲ್ ಇಶ್ಯೂಡ್ ಕೊಡ್ತಿದ್ದ, ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಕೊಡ್ತಿದ್ದ. ಸೊ ಆ ಎಂಟ್ರಿ ಇಲ್ಲಿ ಕೊಟ್ಟಿಲ್ಲ. ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಆ ಥರ ಇರ್ತಿತ್ತು, ಅದು ಕೊಟ್ಟಿಲ್ಲ. ಆದರೆ ಇಲ್ಲಿ ಮಿಸ್ಸಿಂಗ್ ಐಟಮ್ ಮಾಡಿದ್ದಾನೆ, ಹಾಗಾಗಿ ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆಯಿತಾ? ಸೊ ಇದಿಷ್ಟು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿದ್ದು. ಈ ಪ್ರಾಬ್ಲಮಲ್ಲಿ ನಾವು ಪ್ರಿಪೇರ್ ಮಾಡಿರೋದು ಇಲ್ಲಿವರೆಗೆ ಏನು ಅಂತ ಹೇಳಿದ್ರೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟು ಮಾಡಬೇಕಿತ್ತು, ಅವನೇ ಕೊಟ್ಟಿದ್ದಾನೆ, ಹಾಗಾಗಿ ಮಾಡಿಲ್ಲ. ಸೊ ಕ್ಯಾಶ್ ಅಕೌಂಟು ಅವನೇ ಕೊಟ್ಟಿದ್ದಾನೆ, ಹಾಗೆ ಕ್ಯಾಶ್ ಅಕೌಂಟ್ ಮಾಡಿಲ್ಲ. ಆದ್ದರಿಂದ ನಾವು ಪ್ರಿಪೇರ್ ಮಾಡಿರೋದು ಇಲ್ಲಿ ಬಿಲ್ಸ್ ರಿಸೀವಬಲ್ ಅಕೌಂಟ್, ಟೋಟಲ್ ಡೇಟಾಸ್ ಅಕೌಂಟ್, ಟೋಟಲ್ ಕ್ರೆಡಿಟಾಸ್ ಅಕೌಂಟ್, ನಂತರ ಬಿಲ್ಸ್ ರಿಸೀವಬಲ್ ಅಕೌಂಟ್, ನಂತರ ಬಿಲ್ಸ್ ಪೇಬಲ್ ಅಕೌಂಟ್, ಅದಾದ ಮೇಲೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಿರೋದು. ಸೊ ಇಷ್ಟು ಈ ಪ್ರಾಬ್ಲಮಲ್ಲಿ ಮಾಡಬೇಕಾಗಿರೋದು. ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು.